ಕೆಜಿಎಫ್ ಸಿನಿಮಾ ದಾಖಲೆಗಳ ಮೇಲೆ ದಾಖಲೆಯನ್ನ ಮಾಡ್ತಿದೆ. ಈಗ ಸಿನಿಮಾ ಯಶಸ್ವಿ 25 ದಿನಗಳನ್ನ ಪೂರೈಸಿ ಮುನ್ನುಗ್ತಾ ಇದೆ. ಡಿಸೆಂಬರ್ 21ಕ್ಕೆ ಬಿಡುಗಡೆಯಾಗಿದ್ದ ಈ ಚಿತ್ರ ನಾಳೆಗೆ ಸರಿಯಾಗಿ 25 ದಿನಗಳನ್ನ ಕಂಪ್ಲೀಟ್ ಮಾಡಲಿದೆ. ಕನ್ನಡದ ಈ ಹೆಮ್ಮೆಯ ಸಿನಿಮಾ ದೇಶ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಕನ್ನಡ ಚಿತ್ರರಂಗ ಇತಿಹಾಸದಲ್ಲಿ ಬಂದ ದೊಡ್ಡ ಚಿತ್ರಗಳಲ್ಲಿ ಈ ಚಿತ್ರ ಪ್ರಮುಖವಾದದ್ದು. ಬಾಕ್ಸ್ ಆಫೀಸ್ ನಲ್ಲಿ 200 ಕೋಟಿ ರೂಪಾಯಿ ಗಳಿಕೆ ಮಾಡಿದ್ದು 100 ಕೋಟಿ ಕ್ಲಬ್ ದಾಟಿದ ಕನ್ನಡದ ಮೊದಲ ಸಿನಿಮಾ. 5 ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆಯಾಗಿದ್ದು ಕನ್ನಡ, ಹಿಂದಿ, ತೆಲುಗು ಹಾಗೂ ತಮಿಳಿನಲ್ಲಿ ಸಿನಿಮಾ ಹಿಟ್ ಆಗಿದೆ. ಬಾಲಿವುಡ್ ನಲ್ಲಿ ಸಿನಿಮಾ 41 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಕಳೆದ ವರ್ಷದ ಬಿ-ಟೌನ್ಗೆ ಹೋದ ಸೌತ್ ಸಿನಿಮಾಗಳಲ್ಲಿ ಕೆಜಿಎಫ್ ದೊಡ್ಡ ಹೆಸರು ಮಾಡಿದೆ. ಸಿನಿಮಾ ಬಗ್ಗೆ ಒಳ್ಳೆಯ ಮಾತುಗಳು ಕೇಳಿ ಬರುತ್ತಿರುವ ಕಾರಣ 25 ದಿನ ಆದ್ರೂ ಸಿನಿಮಾ ಕಲೆಕ್ಷನ್ ಕಡಿಮೆ ಆಗ್ತಿಲ್ಲ. ಜನ ಕೂಡ ಚಿತ್ರಮಂದಿರದ ಕಡೆಗೆ ಬರೋದು ನಿಲ್ಸಿಲ್ಲ. ಈ ವಾರ ಸಂಕ್ರಾಂತಿ ಹಬ್ಬ ಇರುವ ಕಾರಣ ಚಿತ್ರದ ಗಳಿಕೆಯಲ್ಲಿ ಏರಿಕೆ ಆಗಬಹುದು. ಅಂದಹಾಗೆ ಕೆಜಿಎಫ್ ಪ್ರಶಾಂತ್ ನೀಲ್ ನಿರ್ದೇಶನದ 2ನೇ ಸಿನಿಮಾ. ವಿಜಯ್ ಕಿರ್ಗುಂದೂರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಈಗಾಗಲೇ 200 ಕೋಟಿ ಕ್ಲಬ್ ಸೇರಿರುವ ಕೆಜಿಎಫ್ ಸಿನಿಮಾ ಸ್ಯಾಂಡಲ್ವುಡ್ ಪಾಲಿಗೆ ಚಿನ್ನವೇ ಸರಿ. ಈ ಮಧ್ಯೆ ಬಾಲಿವುಡ್ ನಲ್ಲಿ 3 ವಾರಗಳ ಅಂತ್ಯಕ್ಕೆ ಕೆಜಿಎಫ್ ಬರೋಬ್ಬರಿ 40.39 ಕೋಟಿ ರೂಪಾಯಿ ಗಳಿಕೆಯನ್ನ ಕಂಡಿದೆ. ಈ ಮೂಲಕ ಹಿಂದಿಗೆ ಡಬ್ ಆದ ಚಿತ್ರಗಳ ಪೈಕಿ ಕೆಜಿಎಫ್ 4ನೇ ಸ್ಥಾನದಲ್ಲಿದೆ.